ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಫ್ಯೂಚರ್ ಲೀಡರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಬಂದ್ಬಿಟ್ಟು ಆಪ್ಟಿಟ್ಯೂಡ್ ಮೇಲೆ ಪರ್ಸೆಂಟೇಜ್ ಮತ್ತೆ ಎವರೇಜ್ ಮೇಲೆ ಕ್ವಶನ್ ಗಳನ್ನ ಡಿಸ್ಕಷನ್ ಮಾಡೋಣ. ಸೊ ಇನ್ನು ನಮ್ಮ ಚಾನಲ್ ಅನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ, ಯಾಕಂದ್ರೆ ಪ್ರತಿಯೊಂದು ಕೂಡ ನಿಮ್ಗೆ ಏನಾಗುತ್ತೆ ನೋಟಿಫಿಕೇಶನ್ ಬರ್ತಾವೆ. ಸೊ ಹಾಗಿದ್ರೆ ಇವತ್ತಿನ ಫಸ್ಟ್ ಕ್ವಶನ್ ಏನಿದೆ ಅಂತ ನೋಡ್ರಿ. ಮೊಟ್ಟ ಮೊದಲ ಪ್ರಶ್ನೆ ನೋಡ್ರಿ, ಎವರೇಜ್ ಗೆ ಸಂಬಂಧಪಟ್ಟಂತ ಕ್ವಶನ್ ಇದೆ. ದ ಎವರೇಜ್ ಆಫ್ ದಿ 5 ಕಾನ್ಸಿಕ್ಯೂಟಿವ್ ನಂಬರ್ ಇಸ್ 50 ಅಂತ ಕೊಟ್ಟಾನ. ದೆನ್ ವಿಚ್ ವಿಲ್ ಬಿ ದಿ ಮಿಡಲ್ ನಂಬರ್ ಅಂತ. ಸೊ ಹಾಗಿದ್ರೆ ಕಾನ್ಸಿಕ್ಯೂಟಿವ್ ನಂಬರ್ ಅಂದ್ರೆ ನಾವು ಯಾವ್ಯಾವ ತಗೋತೀವಿ ಅಂದ್ರೆ, ಈಗ ಎಕ್ಸ್, ಎಕ್ಸ್ ಪ್ಲಸ್ 1, ಎಕ್ಸ್ ಪ್ಲಸ್ 2, ಎಕ್ಸ್ ಪ್ಲಸ್ 3, ಎಕ್ಸ್ ಪ್ಲಸ್ 3 ಅಂಡ್ ಎಕ್ಸ್ ಪ್ಲಸ್ 4 ಅಂತ ತಗೋತೇವೆ. ಕಾನ್ಸಿಕ್ಯೂಟಿವ್ ನಂಬರ್ ಅನ್ನ ಕಂಟಿನ್ಯೂಸ್ ಆಗಿರಬೇಕು. ಎಕ್ಸ್, ಎಕ್ಸ್ ಪ್ಲಸ್ 1, ಎಕ್ಸ್ ಪ್ಲಸ್ 2, ಎಕ್ಸ್ ಪ್ಲಸ್ 3, ಎಕ್ಸ್ ಪ್ಲಸ್ 4. ಸೊ ಹಾಗಿದ್ರೆ ಇದ್ರದ್ದು ಎವರೇಜ್ ಎಷ್ಟು ಕೊಟ್ಟಾನ ಅಂದ್ರೆ 50 ಕೊಟ್ಟಾನ. ಎವರೇಜ್ ಅಂದ್ರೆ ಏನ್ ಇರ್ಬೇಕ್ರಿ? ಎಡಿಷನ್ ಎಲ್ಲಾ ಕೂಡ್ಸಿರ್ಬೇಕು. ಕೂಡ್ಸಿರ್ಬೇಕು. ಸೊ ಹಾಗಿದ್ರೆ ಎಕ್ಸ್ ಎಷ್ಟು? 1 2 3 4 5 ಟೋಟಲ್ ಆಗಿ 5x ಪ್ಲಸ್ ಎಲ್ಲ ಕೂಡ್ಸ್ರಿ. ಈಗ 1 2 3 ಆಗುತ್ತಾ, 3 3 6 6 ಮತ್ತು 10 ಆಗುತ್ತೆ. ಸೊ ಹಾಗಿದ್ರೆ ಈಕ್ವಲ್ ಟು 50 ಅಂತ ಬಂತು. 5x ಈಕ್ವಲ್ ಟು 50 ಪ್ಲಸ್ 10 ಈ ಕಡೆ ಬರ್ಬೇಕಾದ್ರೆ ಏನಾಗುತ್ತೆ? ಮೈನಸ್ 10 ಆಗುತ್ತೆ. 5x ಈಕ್ವಲ್ ಟು 50ರಲ್ಲಿ 11 ಕಳೆದ್ರೆ ಎಷ್ಟು? 10 40. ಓಕೆ, x ಈಕ್ವಲ್ ಟು 40 ಡಿವೈಡೆಡ್ ಬೈ 5 ಅಂತ ಆಗುತ್ತೆ. ಇದು 5 ಇದ್ದಿದೆ ಕೆಳಗೆ ಬರುತ್ತೆ. 5 ಒಂದ್ಲೆ 5 ಅಂತಲೇ 40. ಸೊ ಹಾಗಿದ್ರೆ x ಈಕ್ವಲ್ ಟು ಎಷ್ಟು ಬಂತ್ರಿ? 8 ಅಂತ ಬಂತು. x ಈಕ್ವಲ್ ಟು ವಾಟ್? 8 ಅಂತ ಬಂತು. ಸೊ ಹಾಗಿದ್ರೆ ನಮಗೆ ಏನ್ ಕೇಳ್ಯಾರ? ಮಿಡಲ್ ನಂಬರ್ ಅಂತ ಕೇಳ್ಯಾರ. ಇದು ಫಸ್ಟ್ ನಂಬರ್, ಸೆಕೆಂಡ್ ಒನ್, ಥರ್ಡ್ ಒನ್, ಫೋರ್ತ್, ಫಿಫ್ತ್. ಹಾಗಿದ್ರೆ ಮಿಡಲ್ ಬರುವಂತ ನಂಬರ್ ಯಾವ್ದ್ರಿ? x ಪ್ಲಸ್ 2. ಸೊ ಹಾಗಿದ್ರೆ x ಪ್ಲಸ್ 2 ಅಂತ ಕೊಟ್ಟಾಗ x ಪ್ಲಸ್ 2 ಅನ್ನೋದು ಮಿಡಲ್ ಟರ್ಮ್ ಆಗುತ್ತಾ. x ವ್ಯಾಲ್ಯೂ ಎಷ್ಟು ಬಂದಿದೆ? 8. 8 ಪ್ಲಸ್ 2 ಮಾಡಿದ್ರೆ ಎಷ್ಟಾಗುತ್ತೆ ಆನ್ಸರ್? ಸೊ ಹಾಗಿದ್ರೆ ಕರೆಕ್ಟ್ ಆನ್ಸರ್ ಅಂದ್ರೆ ಆಪ್ಷನ್ ನಂಬರ್ ಎ ಇಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 2. ಸೊ ಇದು ಕೂಡ ಎವರೇಜ್ ಗೆ ಸಂಬಂಧಪಟ್ಟದ್ದು. ದ ಎವರೇಜ್ ಆಫ್ ದಿ 5 ಕಾನ್ಸಿಕ್ಯೂಟಿವ್ ನಂಬರ್ ಇಸ್ 50 ಅಂತ ಕೊಟ್ಟಾಗ ಇದು ಕೂಡ ವಾಟ್ ಇಸ್ ದ ಡಿಫರೆನ್ಸ್ ಆಫ್ ದಿ ಪ್ರಾಡಕ್ಟ್ ಆಫ್ ದಿ ಲಾರ್ಜೆಸ್ಟ್ ಅಂಡ್ ಸ್ಮಾಲೆಸ್ಟ್ ನಂಬರ್ ಟು ದಿ ಪ್ರಾಡಕ್ಟ್ ಆಫ್ ದಿ ಫೋರ್ತ್ ಅಂಡ್ ಸೆಕೆಂಡ್ ನಂಬರ್ ಅಂತ ಕೊಟ್ಟಾಗ. ಸೊ ಹಾಗಿದ್ರೆ ಕಾನ್ಸಿಕ್ಯೂಟಿವ್ ನಂಬರ್ ಅಂದ್ರೆ ಯಾವುದು? ಎಕ್ಸ್, ಎಕ್ಸ್ ಪ್ಲಸ್ 1, ಎಕ್ಸ್ ಪ್ಲಸ್ 2, ಎಕ್ಸ್ ಪ್ಲಸ್ 3, ಎಕ್ಸ್ ಪ್ಲಸ್ 4 ಅಂತ ಬಂದಿದೆ. ಸೊ ಎವರೇಜ್ ಅಂದ್ರೆ ಏನು ಮಾಡಬೇಕು? ಇದ್ರ ನಡುವ ಪ್ಲಸ್ 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 ಅಂತ ಮಾಡಬೇಕು. ಸೊ ಹಾಗಿದ್ರೆ ಇದಕ್ಕೆ ಇಸ್ಕೊಟ್ಟು ಎಷ್ಟಾಗುತ್ತೆ ಅಂತ ಇಸ್ಕೊಟ್ಟು ವಾಟ್? 50 ಆಗುತ್ತೆ. ಸೊ ಹಾಗಿದ್ರೆ ಎಕ್ಸ್ ವ್ಯಾಲ್ಯೂ ನೋಡಲ್ಲಿ ಎಷ್ಟು ಇದಾವೆ? 5 ಇದಾವೆ. 5x ಆಗುತ್ತೆ. ಸೊ 1 2 3 3 1 4 4 3 2 ಪ್ಲಸ್ 1 3 ಆಗುತ್ತೆ. 3 3 6 6 4. ಸಾರಿ, ಇಲ್ಲಿ ಕೂಡ 10 ಆಗುತ್ತೆ. 10 is equal to 50. 5x is equal to 50 ಪ್ಲಸ್ 10 ಈ ಕಡೆ ಬರ್ಬೇಕಾದ್ರೆ ಮೈನಸ್ 10 ಆಗುತ್ತೆ. 5x is equal to 50 ದಾಗ 10 ಕಳೆದ್ರೆ ಎಷ್ಟಾಗುತ್ತೆ? 40 ಆಗುತ್ತೆ. ಸೊ ಹಾಗಿದ್ರೆ x is equal to 40 ಡಿವೈಡೆಡ್ ಬೈ 5 ಅನ್ನು ಮಾಡಿದ್ರೆ 5 ಒಂದೇ 5 ಎಂಟ್ಲಿ 40. ಹಾಗಿದ್ರೆ x is equal to ಎಷ್ಟು ಬಂತ್ರಿ? 8 ಬಂತು. x is equal to 8 ಅಂತ ಬರುತ್ತೆ. ಸೊ ನಮಗೆ ಈ ಕ್ವಶನ್ ಏನ್ ಕೇಳಿದಾರೆ ಅದು ಬೇಕಲ್ಲ, ಇಂಪಾರ್ಟೆಂಟ್ ಅಲ್ವಾ? ಸೊ ಹಾಗಿದ್ರೆ ಡಿಫರೆನ್ಸ್ ಬಿಟ್ವೀನ್ ದಿ ಪ್ರಾಡಕ್ಟ್ ಆಫ್ ಲಾರ್ಜೆಸ್ಟ್ ಅಂಡ್ ಸ್ಮಾಲೆಸ್ಟ್ ನಂಬರ್ ಅಂತ ಕೊಟ್ಟರು. ಲಾರ್ಜೆಸ್ಟ್ ನಂಬರ್ ಯಾವ್ದ್ರಿ? ಎಕ್ಸ್ ಪ್ಲಸ್ 4 ಇದೆ. ಸ್ಮಾಲೆಸ್ಟ್ ನಂಬರ್ ಯಾವ್ದು ಅಂದ್ರೆ ಎಕ್ಸ್ ಇದೆ. ಹಾಗಾದ್ರೆ ಎಕ್ಸ್ ಪ್ಲಸ್ 4 ಇಂಟು ಎಕ್ಸ್ ಅಂತ ತಗೋಬಹುದು. ಸೊ ಇದರ ಡಿಫರೆನ್ಸ್ ಅಂದ್ರೆ ಏನ್ರಿ? ಮೈನಸ್ ಅಂತ ತಗೋಬಹುದು. ಸೊ ಮೈನಸ್ ದಾಗ ಏನ್ ಮಾಡಿದ್ರೆ ಅಂದ್ರೆ ಪ್ರಾಡಕ್ಟ್ ಆಫ್ ಲಾರ್ಜೆಸ್ಟ್ ನಂಬರ್ ಅಂಡ್ ಸ್ಮಾಲೆಸ್ಟ್ ನಂಬರ್ ಟು ದಿ ಪ್ರಾಡಕ್ಟ್ ಆಫ್ ದಿ ಫೋರ್ತ್ ನಂಬರ್ ಅಂಡ್ ಸೆಕೆಂಡ್ ನಂಬರ್ ಅಂತ ಕೊಟ್ಟಾರ. ಫೋರ್ತ್ ನಂಬರ್ ಯಾವ್ದ್ರಿ? ಎಕ್ಸ್ ಪ್ಲಸ್ 3 ಇದೆ. ಸೆಕೆಂಡ್ ನಂಬರ್ ಯಾವ್ದಿದೆ? ಎಕ್ಸ್ ಪ್ಲಸ್ 1 ಇದೆ. ಹಾಗಿದ್ರೆ ಎಕ್ಸ್ ಪ್ಲಸ್ 3 ಇಂಟು ಎಕ್ಸ್ ಪ್ಲಸ್ 1 ಅಂತ. ಸೊ ಹಾಗಿದ್ರೆ ಎಕ್ಸ್ ವ್ಯಾಲ್ಯೂ ಆಲ್ರೆಡಿ ಗೊತ್ತಾಗಿದೆ. ವ್ಯಾಲ್ಯೂ ಅನ್ನು ಪುಟ್ ಮಾಡ್ರಿ. 8 ಪ್ಲಸ್ 4 ಆಗಿದ್ರೆ ಸೊ ಎಕ್ಸ್ ವ್ಯಾಲ್ಯೂ ಎಷ್ಟಿದೆ? 8 ಮೈನಸ್ ಎಕ್ಸ್ ವ್ಯಾಲ್ಯೂ ಎಷ್ಟಿದೆ? 8 ಪ್ಲಸ್ 3, 8 ಪ್ಲಸ್ 1 ನೆಕ್ಸ್ಟ್. ಓಕೆ, 8 ನಾಲ್ಕು ಎಷ್ಟಾಗುತ್ತೆ? 12. 12 ಇಂಟು 8 ಆಗುತ್ತೆ. ಮೈನಸ್ 8 9 10 11 ಆಗುತ್ತೆ. 11 ಇಂಟು 8 ಪ್ಲಸ್ 1 9 ಆಗುತ್ತೆ. ಸೊ ಹಾಗಿದ್ರೆ 12 ಎಂಟ್ಲೆ ಎಷ್ಟು? 12 ಎಂಟ್ಲೆ 96 ಆಗುತ್ತೆ. ಮೈನಸ್ 11 9 99 ಆಗುತ್ತೆ. ಸೊ ಹಾಗಿದ್ರೆ 96 93 99 ಅಂತ ಕಳೆದ್ರೆ ಎಷ್ಟು ಬರುತ್ತೆ ಆನ್ಸರ್? -3 ಬರುತ್ತೆ. ದೊಡ್ಡ ಅಂಕಿ ಚಿಹ್ನೆಯನ್ನ ಇಡಬೇಕಾಗುತ್ತೆ. -3 ಇಸ್ ಎಕ್ಸಾಕ್ಟ್ಲಿ ಕರೆಕ್ಟ್. ಆಪ್ಷನ್ ನಂಬರ್ ಬಿ ಏನಾಗುತ್ತೆ? ಕರೆಕ್ಟ್ ಆನ್ಸರ್. ಸೊ ಹಾಗಿದ್ರೆ ನೆಕ್ಸ್ಟ್ ಒನ್, ಥರ್ಡ್ ಕ್ವಶನ್. ಥರ್ಡ್ ಕ್ವಶನ್ ಬಂದ್ಬಿಟ್ಟು ಪರ್ಸೆಂಟೇಜ್ ಬಗ್ಗೆ. ಸೊ ಈ ಪರ್ಸೆಂಟೇಜ್ ಬರ್ಬೇಕಂದ್ರೆ ನಮಗೆ ಏನ್ರಿ ಬೇಸಿಕ್ ಗೊತ್ತಿರ್ಬೇಕು. ಸೊ ಹಾಗಿದ್ರೆ 100 ನನಗೆ 10% ಬೇಕಾಗಿತ್ತು ಅನ್ಕೋರಿ. 10% ಬೇಕಾದ್ರೆ ಎಷ್ಟಾಗುತ್ತೆ ಅಂದ್ರೆ ರೈಟ್ ಸೈಡ್ ಇಂದ ಹೋಗ್ಬಿಟ್ರೆ ಒಂದ್ ಅಕ್ಕಿ ಆದ ನಂತರ ಪಾಯಿಂಟ್ ಅನ್ನ ಇಡಬೇಕು. ಸೊ ಹಾಗಿದ್ರೆ 10% ಎಷ್ಟಾಗುತ್ತೆ? 10 ಆಗುತ್ತೆ. ಸೊ ಅದೇ ರೀತಿ 50 10% ಬೇಕಾದ್ರೆ ಎಷ್ಟಾಗುತ್ತೆ ಹೇಳ್ರಿ?
ರೈಟ್ ಸೈಡ್ ಇಂದ ಒಂದ್ ಅಂಕಿಯನ್ನ ಹೋಗ್ಬೇಕು, ಒಂದು ಪಾಯಿಂಟ್ ಒಂದ್ ಅಂಕಿ ಆದ ನಂತರ ಪಾಯಿಂಟ್ ಇಡ್ಬೇಕು. ಸೊ ಹಾಗಿದ್ರೆ 5 ಆಗುತ್ತೆ. ಸೊ ಅದೇ ರೀತಿ 63ದ 10% ಎಷ್ಟಾಗುತ್ತೆ? 63 10%. ಸೊ ಇದು ಕೂಡ ರೈಟ್ ಸೈಡ್ ಇಂದ ಹೋಗ್ಬೇಕ್ರಿ, ಒಂದು ಪಾಯಿಂಟ್ ಆದ ನಂತರ ಒಂದ್ ಅಂಕಿ ಆದ ನಂತರ ಪಾಯಿಂಟ್ ಇಡಬೇಕು, 6.3 ಆಗುತ್ತೆ. ಸೊ ಅದೇ ರೀತಿ ಈಗ 100ದು ನನಗೆ ಈಗ 1% ಬೇಕಾಗಿತ್ತು ಅಂತ ಅನ್ಕೋರಿ, 100ದು 1% ಬೇಕಾಗಿದೆ ಅಂತ ಅನ್ಕೋ. ಸೊ ಈಗ ಒಂದ್ ಅಂಕಿ ಆದ ನಂತರ ಪಾಯಿಂಟ್ ಇಟ್ಟಿದ್ರಿ, ಈಗ 2 ಪಾಯಿಂಟ್ ಆದ ನಂತರ ಅಂಕಿ ಇಡಬೇಕು, 1 2. ಸೊ ಹಾಗಿದ್ರೆ 100 1% 1 ಆಗುತ್ತೆ. 50ದು 1% ಬೇಕಾದ್ರೆ ಎಷ್ಟಾಗುತ್ತೆ? 0.5 ಆಗುತ್ತೆ. 2 ಅಂಕಿ ಆದ ನಂತರ ಪಾಯಿಂಟ್ ಅಂದ್ರೆ ಸೊ ಇಲ್ಲಿ ಏನಿಲ್ಲ ಅಂದ್ರೆ 0 ಇರುತ್ತೆ. ಸೊ ಹಾಗಿದ್ರೆ 63 ಇದು 1% ಬೇಕಾದ್ರೆ ಎಷ್ಟಾಗುತ್ತೆ? 0.63 ಆಗುತ್ತೆ. ಕರೆಕ್ಟ್ ಅಲ್ಲ? ಸೊ ಅದೇ ರೀತಿ ನನಗೀಗ 100 25% ಬೇಕಾಯ್ತು ಅನ್ಕೊಳ್ಳಿ. 100 25% ಬೇಕಾಯ್ತು. 25% ಅಂದ್ರೆ ಡಿವೈಡೆಡ್ ಬೈ 4 ಮಾಡಿದ್ರು ಕೂಡ ಆನ್ಸರ್ ಬರುತ್ತೆ. ಅಥವಾ ಈಗ ನೋಡ್ರಿ 10% ಎಷ್ಟಾಗುತ್ತೆ? 10 ಆಗುತ್ತೆ. ಅದಂದ್ರೆ 20 ಅಂದ್ರೆ ಟೋಟಲ್ ಆಗಿ ಯಾವ್ದು 20 ಐತ್ರಿ, 20% 20 ಆಯ್ತು. ಸೊ ಅದೇ ರೀತಿ 1% ಅಂದ್ರೆ 1 ಬರುತ್ತೆ, 5% ಅಂದ್ರೆ 5 ಆಗುತ್ತೆ. ಸೊ ಹಾಗಿದ್ರೆ 20 ಪ್ಲಸ್ 5 ಮಾಡಿದ್ರೆ ಎಷ್ಟಾಗುತ್ತೆ? 25 ಆಗುತ್ತೆ. 125% 25 ಆಗುತ್ತೆ. ಸೊ ಈ ತರ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಹಾಗಿದ್ರೆ ಇಲ್ಲಿ ನೋಡ್ರಿ ಕೊಟ್ಟಂತ ಕ್ವಶನ್ ಏನಿದೆ ಅಂತ ನೋಡ್ರಿ. ಸೊ ನೋಡ್ರಿ ಲ್ಯಾಪ್ಟಾಪ್ ಅನ್ನ ಏನ್ ಮಾಡ್ತಾನ, ಲ್ಯಾಪ್ಟಾಪ್ ಆನ್ ಸೇಲ್ ಆಫ್ ದಿ 15% ಆಫ್ ದಿ ಒರಿಜಿನಲ್ ಪ್ರೈಸ್ ಇಸ್ 40,000. ಸೊ ವಾಟ್ ಇಸ್ ದ ಡಿಸ್ಕೌಂಟ್ ಆಫ್ ದಿ ಪ್ರೈಸ್ ಅಂತ ಕೇಳಿದ್ರು. ಸೊ ಒಂದ್ ಲ್ಯಾಪ್ಟಾಪ್ ಇದೆ. ಸೊ ಅದನ್ನ ಏನ್ ಮಾಡತಾರ? ಸೇಲ್ ಮಾಡತಾರ. ಎಷ್ಟಕ್ಕರಿ? 50% ಏನ್ ಮಾಡತಾರ ಅಂದ್ರೆ ಡಿಸ್ಕೌಂಟ್ ಕೊಡತಾರ. ಸೊ ಹಾಗಿದ್ರೆ ಅದ್ರ ಒರಿಜಿನಲ್ ಪ್ರೈಸ್ ಎಷ್ಟಿತ್ತು? 40,000 ಇತ್ತು. ಸೊ 15% ಡಿಸ್ಕೌಂಟ್ ಮಾಡಿದ್ರೆ ಎಷ್ಟು ಅಮೌಂಟ್ ಬೀಳುತ್ತೆ ಅಂತ ಕೇಳತ್ತೆ. ಸೊ ಹಾಗಿದ್ರೆ ನೋಡ್ರಿ, ಸೊ ನಮ್ಮ ಯಾವತ್ತು ಒರಿಜಿನಲ್ ಪ್ರೈಸ್ ಅನ್ನ ನಾವ್ ಏನ್ ಮಾಡ್ತೀವಿ ಅಂದ್ರೆ 100% ತಗೋತೀವಿ. ಒರಿಜಿನಲ್ ಪ್ರೈಸ್ ಅನ್ನ ಏನ್ ಮಾಡ್ತೀವಿ? 100% ತಗೋತೀವಿ. ಸೊ ಆ 100% ಇದ್ದಾಗ ಎಷ್ಟಕ್ಕಾಗತ್ತೆ ಅಂದ್ರೆ 40,000 ರುಪೀಸ್ ಇದೆ, 100%. ಸೊ ಹಾಗಿದ್ರೆ ಡಿಸ್ಕೌಂಟ್ ಕೊಡತಾರ. ಎಷ್ಟು ಡಿಸ್ಕೌಂಟ್ ಕೊಡತಾರ? 100% ಡಿಸ್ಕೌಂಟ್ ಕೊಡತಾರ. 100ರಾಗ ಏನ್ ಮಾಡ್ರಿ? 15 ಮೈನಸ್, 100ದಲ್ಲಿ 15 ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ? 85 ಆಗುತ್ತೆ. ಸೊ ಹಾಗಿದ್ರೆ 100ಕ್ಕೆ 40% ಆದ್ರೆ 40,000 ಅಂದ್ರೆ 85% ಎಷ್ಟಂತ ಕಂಡುಹಿಡಿದ್ಬಿಡೋದು. ಇವ್ ಎರಡು ಜೀರೋ ಕ್ಯಾನ್ಸಲ್. ಹಾಗಿದ್ರೆ ನಾವು 1 ಇಂಟು 400 ಆಗುತ್ತೆ. 85 ಇಂಟು 400 ಮಾಡಿದ್ರೆ ಎಷ್ಟಾಗುತ್ತೆ? 85 ಇಂಟು 4 ಮಾಡಬೇಕು. 85 ಇಂಟು 4 ಮಾಡಿದ್ರೆ 34,000 ಆಗುತ್ತೆ. 30 ಇವೆರಡು ಜೀರೋ. 85 ಇಂಟು 4 ಮಾಡಿದ್ರೆ 340. 8 5 40, 4 5 8, 8 5 4 20, 2 ಕೈಲರಿ 8, 8 4 37, 2 34 ಆಗುತ್ತೆ. 340 ಆಗುತ್ತೆ. ಇವೆರಡು ಜೀರೋ ಹೆಂಗಿದೆ ಬಿಟ್ಟೇನೆ. ಸೊ ಹಾಗಿದ್ರೆ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ 34,000 ಇಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ನಿಮ್ಗೆ 85 ದೊಡ್ಡದಾಗ್ತಿದ್ರೆ ನೀವ್ ಏನ್ ಮಾಡ್ಬೇಕ್ರಿ? 100% ಕರ್ನ ಎಷ್ಟಾಗತ್ತೆ ರೀ? 40,000 ಅಂದ್ರೆ ಸೊ ಅದೇ ರೀತಿ 15% ಕಂಡಿಡ್ರಿ ಫಸ್ಟ್. 15% ಇವೆರಡು ಜೀರೋ ಐತ್ರಿ. ಹಾಗಿದ್ರೆ ಇಲ್ಲಿ 400 ಆಯ್ತು. ಸೊ ಹಾಗಿದ್ರೆ 15 400 15 4 ಎಷ್ಟಾಗುತ್ತೆ? 60 ಆಗುತ್ತೆ. ಮುಂದೆ 2 ಜೀರೋ ಹೆಂಗಿದ್ರೆ 6,000 ಆಯ್ತು. ಸೊ ಈಗ ಏನ್ ಮಾಡ್ಬೇಕಂತಂದ್ರೆ 40,000 6,000 ಮೈನಸ್ ಮಾಡ್ರಿ, 34,000 ಬರುತ್ತೆ. ಇದು ಕೂಡ ರೈಟ್ ಆಗುತ್ತೆ. ಬಟ್ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಮೈನಸ್ ಮಾಡ್ಬೇಕಾಗುತ್ತೆ. ಸೊ ಅವಾಗ ನಮ್ಗೆ ಏನಾಗುತ್ತೆ? ಕನ್ಫ್ಯೂಸ್ ಆಗುತ್ತೆ. ಸೊ ಅದಕ್ಕಾಗಿ ಡೈರೆಕ್ಟ್ ಆಗಿ 85% ತಗೊಂಡ್ರೂ ಕೂಡ ನಡೀತೆ, ಅಥವಾ ಈ ಟೈಪ್ ಬಿಡಿಸಿದ್ರು ಕೂಡ ನಡೀತೆ. ಸೊ ಹಾಗಿದ್ರೆ ಕರೆಕ್ಟ್ ಆನ್ಸರ್ ಆಗುತ್ತೆ ಆಪ್ಷನ್ ನಂಬರ್ ಬಿ ಇಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್, ಫೋರ್ತ್ ಕ್ವಶನ್. Okay, if the price of the t-shirt is reduced to 20% at the cutter, now cost is 800. So what is the original price either? So ಇಲ್ಲಿ ಏನ್ ಕೊಟ್ಟಾರ? ಅಲ್ಲಿ ಇದ್ದಿದ್ದ ಡಿಸ್ಕೌಂಟ್ ಆಗಿ ಒರಿಜಿನಲ್ ಪ್ರೈಸ್ ಅನ್ನು ಕೊಟ್ಟಿದ್ರು. ಬಟ್ ಇಲ್ಲಿ ಏನ್ ಕೊಟ್ಟಾರ? ಡಿಸ್ಕೌಂಟ್ ಆದ ನಂತರ ಎಷ್ಟು ಅಮೌಂಟ್ ಆಗುತ್ತೆ ಅಂತ ಕೊಟ್ಟಿಲ್ಲ. ಸೊ ಹಾಗಿದ್ರೆ ನೋಡ್ರಿ, ಪ್ರೈಸ್ ಆಫ್ ದಿ ಟಿ ಶರ್ಟ್ ಡಿಸ್ಕೌಂಟ್ ಎಷ್ಟು ಮಾಡ್ತಾರೆ? ರೆಡ್ಯೂಸ್ ಟು 20% ಅನ್ನ ಏನ್ ಮಾಡ್ತಾರ? ರೆಡ್ಯೂಸ್ ಮಾಡ್ತಾರ. ಸೊ ರೆಡ್ಯೂಸ್ ಮಾಡಿದಾಗ ಎಷ್ಟಾಯ್ತು ಅಂತ ಕಾಸ್ಟ್ ಪ್ರೈಸ್ 800 ರುಪೀಸ್ ಆಗಿದೆ. ಸೊ ನಮ್ದು ಇವತ್ತು ಒರಿಜಿನಲ್ ಪ್ರೈಸ್ ಎಷ್ಟು ಇರುತ್ತೆ? 100 ಇರುತ್ತೆ. 100ದಾಗ 20% ಅನ್ನ ಮೈನಸ್ ಮಾಡತಾರ. ಸೊ ಹಾಗಿದ್ರೆ ಎಷ್ಟು ಬಂದ್ರಿ? 80% ಬಂತು. ಸೊ ಹಾಗಿದ್ರೆ ಇದು 80% ಅನ್ನೋದು ಎಷ್ಟಕ್ಕೆ ಸಮ ಐತೆ ಅಂದ್ರೆ 800 ಸಮ ಐತೆ. 800 ಸಮ ಐತೆ. ಸೊ ಹಾಗಿದ್ರೆ ನಮಗೆ ಒರಿಜಿನಲ್ ಪ್ರೈಸ್ ಕೇಳಿದ್ರೆ ಒರಿಜಿನಲ್ ಪ್ರೈಸ್ ಅಂತ ಎಷ್ಟು? 100ಗೆ ಎಷ್ಟು ಅಂತ ನೋಡಿ. ಸೊ ಹಾಗಿದ್ರೆ ಈ ಜೀರೋ ಕ್ಯಾನ್ಸಲ್. 8 ಒಂದ್ಲೆ 8 ಹತ್ಲೆ 80 ಆಗುತ್ತೆ. ಸೊ ಹಾಗಿದ್ರೆ 3 ಹತ್ಲೆ ಎಷ್ಟು? 1,000. 3 ಹತ್ಲೆ ಎಷ್ಟು? 1,000. ಸಿಂಪಲ್ ಆಗಿರುವಂತ ಕ್ವಶನ್, ಸಿಂಪಲ್ ಆಗಿರುವಂತ ಆನ್ಸರ್. ಸೊ ಆಪ್ಷನ್ ನಂಬರ್ ಎ ಏನಾಗುತ್ತೆ? ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ಸೊ ನೋಡ್ರಿ, ಇಲ್ಲಿ ಕೂಡ ಸೇಮ್ ಇಲ್ಲ, ಒಂದ್ ಸ್ವಲ್ಪ ಡಿಫ್ರೆಂಟ್ ಇದೆ. ಇಫ್ ದ ಲೆಂತ್ ಆಫ್ ದಿ ರೆಕ್ಟಾಂಗಲ್ ಇಸ್ ಇನ್ಕ್ರೀಸ್ಡ್ ಬೈ 15%,
ಅಂಡ್ ವಿಡ್ತ್ ಅನ್ನ ಏನ್ ಮಾಡತಾರ ಡಿಕ್ರೀಸ್ ಮಾಡತಾರ 10%. ವಾಟ್ ಈಸ್ ದ ನೆಟ್ ಚಾರ್ಜ್ ಇನ್ ದಿ ಏರಿಯಾ ಅಂತ ಕೇಳ್ತಾರ. ಸೊ ಇದು ಕೂಡ ವೆರಿ ಸಿಂಪಲ್ ಅಂತ ಸಿಂಪಲ್ ಕ್ವಶನ್ಸ್ ರೀ. ಸೊ ಹಾಗಿದ್ರೆ ನಮ್ದು ಏನಾಗತ್ತೈತಿ ಲೆಂತ್ ಮತ್ತು ವಿಡ್ತ್ ಅನ್ನ ಏನ್ ಮಾಡತಾರ ಹೆಚ್ಚ ಕಡಿಮೆ ಮಾಡತಾರ ಹೆಚ್ಚ ಕಡಿಮೆ. ಸೊ ಇದಕ್ಕೊಂದು ಫಾರ್ಮುಲಾ ಇದೆ ಏನ್ರಿ ಫಾರ್ಮುಲಾನ ಯೂಸ್ ಮಾಡೋಕೆ. ಓಕೆ ಓಕೆ ಫಾರ್ಮುಲಾ ಏನಾಗ್ತದೆ ಡೈರೆಕ್ಟ್ ಆಗಿ ಫಾರ್ಮುಲಾ ಬರ್ತೀನಿ. ಫಾರ್ಮುಲಾ ಓಕೆ. ಸೊ ಫಾರ್ಮುಲಾ ಏನಿದೆ ಅಂದ್ರೆ ಎ ಪ್ಲಸ್ ಬಿ ಇಂಟು ಎ ಇಂಟು ಬಿ ಡಿವೈಡೆಡ್ ಬೈ 100 ಅಂತ ಹೇಳಿ. ಸೊ ಇಲ್ಲಿ ಎ ಮತ್ತು ಬಿ ಗಳನ್ನ ಏನಂತ ತಗೋಬೇಕು. ಫಸ್ಟ್ ಏನಾಗಿದ್ರಿ ಇನ್ಕ್ರೀಸ್ ಆಗಿತ್ತು. ಎ ಅಂದ್ರೆ ಫಸ್ಟ್ ಬೆಲೆ ಇನ್ಕ್ರೀಸ್ ಆಗಿದ್ದು ಡಿಕ್ರೀಸ್ ಆಗಿದೆ ಅದನ್ನ ನೋಡಬೇಕು. ಎ ವ್ಯಾಲ್ಯೂ ತಗೋಬೇಕು. ಬಿ ವ್ಯಾಲ್ಯೂ ಅಂದ್ರೆ ನೆಕ್ಸ್ಟ್ ಸೆಕೆಂಡ್ ಟೈಮ್ ಡಿಕ್ರೀಸ್ ಆಗಿದ್ದು ಇನ್ಕ್ರೀಸ್ ಆಗಿದ್ದು ಅದನ್ನ ವ್ಯಾಲ್ಯೂ ತಗೋಬೇಕಾಗುತ್ತೆ. ಸೊ ಹಾಗಿದ್ರೆ ಇಲ್ಲಿ ಫಸ್ಟ್ ಎ ಇಸ್ಕೊಂಡು ಎಷ್ಟು ತಗೋತೀವಿ. ಫಸ್ಟ್ ಇನ್ಕ್ರೀಸ್ ಆಗಿತ್ತು ಎಷ್ಟು 15% ಇನ್ಕ್ರೀಸ್ ಆಗಿದೆ ಕರೆಕ್ಟಾ. ಸೊ ಅದೇ ರೀತಿ ಬಿ ಇಸ್ಕೊಂಡು ಎಷ್ಟು ತಗೋತೀವಿ ಡಿಗ್ರೀಸ್ ಆಗಿದೆ ಎಷ್ಟಾಗಿದ್ರಿ 10% ಡಿಗ್ರೀಸ್ ಆಗಿದೆ ಕರೆಕ್ಟಾ. ಸೊ ಅದ್ರ ಫಾರ್ಮಲ್ ನೋಡಿ ಎ ಪ್ಲಸ್ ಬಿ. ಸೊ ಇಲ್ಲಿ ಡಿಗ್ರೀಸ್ ಆಗಿದೆ ಅಂದ್ರೆ ಏನಾಗುತ್ತೆ ನೆಗೆಟಿವ್ ಆಗಿರುತ್ತೆ. ಇಲ್ಲಿ ಏನ್ ಮಾಡ್ಬೇಕು ನಾವು ಡಿಗ್ರೀಸ್ ಆಗಿತ್ತಲ್ಲ ಇದನ್ನ -10 ಅಂತ ತಗೋಬೇಕು. ಡಿಗ್ರೀಸ್ ಆಗಿದ್ದನ್ನ -10 ಮೈನಸ್ ಆಗಿ ತಗೋಬೇಕು. ಇನ್ಕ್ರೀಸ್ ಆಗಿದ್ದನ್ನ ಪಾಸಿಟಿವ್ ಆಗಿ ತಗೋಬೇಕು. ಸೊ ಹಾಗಾದ್ರೆ ಫಸ್ಟ್ ನೋಡ್ರಿ ಎ ಇಸ್ಕೊಂಡು ಎಷ್ಟಾಗಿದೆ 15 ಇದೆ ಇನ್ಕ್ರೀಸ್ ಆಗಿದೆ ಪ್ಲಸ್ ತಗೊಂಡಿ. ಸೊ ನೆಕ್ಸ್ಟ್ ಪ್ಲಸ್ ಏನಿದೆ ಹೇಗಿದೆ -10 ಡಿಗ್ರೀಸ್ ಆಗಿದೆ ಬಿ ವ್ಯಾಲ್ಯೂ ಇಂಟು. ಸೊ ನೆಕ್ಸ್ಟ್ ನೋಡಿ ಎ ವ್ಯಾಲ್ಯೂ ಎಷ್ಟಿದೆ 15 ಇದೆ. ನೆಕ್ಸ್ಟ್ ಇಂಟು -10 ಡಿವೈಡೆಡ್ ಬೈ ವಾಟ್ 100. ಸೊ ಇಲ್ಲಿ ನೋಡ್ರಿ 15 ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ 10 ಆಗುತ್ತೆ. ಇಲ್ಲಿ ನೋಡ್ರಿ ಇಂಟು ಇದೆ ಎರಡು ತರಗಳು. ಇಲ್ಲಿ ನೋಡ್ರಿ ಇಲ್ಲಿ ಏನಿಲ್ಲ ಅಂದ್ರೆ ಪ್ಲಸ್ ಇರುತ್ತೆ. ಪ್ಲಸ್ ಇಂಟು ಮೈನಸ್ ಡೈರೆಕ್ಟ್ ಆಗಿ ಇಂಟು ಮೈನಸ್ ಅಂತ ಬರ್ತದೆ. ಡೈರೆಕ್ಟ್ ಆಗಿ ಮೈನಸ್ ಅಂತ ಬರೀತೀನಿ. ಸೊ ಇಲ್ಲಿ ನಾನು ತೆಗೆದು ಡೈರೆಕ್ಟ್ ಆಗಿ ಪ್ಲಸ್ ಅಂತ ತಗೊಂಡು ಪ್ಲಸ್ ಅಂದ್ರೆ ಇದು ಡೈರೆಕ್ಟ್ ಆಗಿ ಮೈನಸ್ ಆಗುತ್ತೆ. ಸೊ 15 ಇಂಟು 10 15 ಇಂಟು 10 ಡಿವೈಡೆಡ್ ಬೈ 100. ಸೊ ಇಲ್ಲಿ ಪ್ಲಸ್ ಅಂತ ಮಾಡ್ಕೊಳ್ಳಿ ಇಂಟು ಅಲ್ಲ ಪ್ಲಸ್ ಎರಡು ತಗೊಂಡು ಪ್ಲಸ್. ಸೊ ಹಾಗಿದ್ರೆ ಇಲ್ಲಿ ನೋಡ್ರಿ ಈ ಜೀರೋ ಕ್ಯಾನ್ಸಲ್ ಇಲ್ಲಿ ಎಷ್ಟು ಹೋಗುತ್ತೆ 5 ಮೂರ್ಲೆ 15 5 2 10. ಓಕೆ. ಸೊ ಹಾಗಿದ್ರೆ 15ರಾಗ 10 ಮೈನಸ್ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ 15ರಾಗ 10 ಕಳೆದ್ರೆ ಎಷ್ಟು ಬರುತ್ತೆ 5 ಬರುತ್ತೆ ಮೈನಸ್. ಇಲ್ಲಿ ನೋಡ್ರಿ ಈಗ 3/2 ಅಂತ ಬರುತ್ತೆ 3/2 ಅಂತ ಬರುತ್ತೆ 3/2 ಅಂತ ಬರುತ್ತೆ. ಸೊ ಹಾಗಿದ್ರೆ ಈಗ ನೋಡ್ರಿ ಎಲ್ಸಿಎಂ ಅನ್ನ ತಗೊಂಡ್ರೆ ಇಲ್ಲಿ ಎಷ್ಟು 1 ಇರುತ್ತೆ. ಹಾಗಿದ್ರೆ ಎಲ್ಸಿಎಂ 2 ಆಗುತ್ತೆ. ಇದು 2 ಇದು ಇಂಟು 1 5 2 10 ಬರುತ್ತೆ 10 ಮೈನಸ್ 3. ಸೊ 10 3 ಕಳೆದ್ರೆ ಎಷ್ಟು 7 ಬಂತು 7/2 7/2 ಅಂದ್ರೆ ಎಷ್ಟು 3.5. ಸೊ 3.5 ಇದು ಪಾಸಿಟಿವ್ ಆಗಿ ಬರತ್ತಿದೆಯಾ. ಸೊ ಇಲ್ಲಿ ನೋಡ್ರಿ 3.5 ಡಿಗ್ರೀಸ್ ಅಂತ ಕೊಟ್ಟಾರ ಇನ್ಕ್ರೀಸ್ ಅಂತ ಕೊಟ್ಟಾರ. ಬಟ್ ನಮ್ಮದು ಇಲ್ಲಿ ಪಾಸಿಟಿವ್ ಆಗಿ ಬರತ್ತೈತೆ ಅಂದ್ರೆ ಆನ್ಸರ್ ಯಾವಂದ್ರೆ 3.5 ಇನ್ಕ್ರೀಸ್ ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್. 3.5 ಇನ್ಕ್ರೀಸ್ ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್. ಸೊ ಇದು ಕೂಡ ಸೇಮ್ ಇದೆ ಅದೇ ತರ ಇದೆ ಟ್ರಯಾಂಗಲ್ ಕಮೆಂಟ್ ಮಾಡಬೇಕು. ಸೊ ಇದು ಕೂಡ ಇನ್ಕ್ರೀಸ್ ಮತ್ತೆ ಡಿಕ್ರೀಸ್. ಸೊ ಕಮೆಂಟ್ ಅನ್ನು ಮಾಡಬೇಕು. ಸೊ ಫಾರ್ಮುಲಾ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಎ ಪ್ಲಸ್ ಬಿ ಪ್ಲಸ್ ಎ ಇಂಟು ಬಿ ಡಿವೈಡೆಡ್ ಬೈ 100 ಎ ಇಂಟು ಬಿ ಡಿವೈಡೆಡ್ ಬೈ 100. ಈ ಫಾರ್ಮುಲಾದಾಗ ಎ ಮತ್ತು ಬಿ ವ್ಯಾಲ್ಯೂ ಪುಟ್ ಮಾಡ್ರೆ ಡೈರೆಕ್ಟ್ ಆಗಿ ಆನ್ಸರ್ ಸಿಗುತ್ತೆ. ಓಕೆ. ನೆಕ್ಸ್ಟ್ ಕ್ವಶನ್ ನಂಬರ್ ಯಾವುದು 7. ಓಕೆ. A company is increase the salary of the employee by the 8%. If an employee the original salary is 25,000, what is the new salary ಅಂತ ಕೇಳಿ. ಓಕೆ ಇದು ವೆರಿ ಸಿಂಪಲ್ ಕ್ವಶನ್ಸ್. ಸೊ ಇದು ಕೂಡ ಏನಿದೆ ಈಜಿ ಆಗಿ ಬಿಡಿಸ್ಬೋದ್ರಿ. ಸೊ ನೋಡ್ರಿ ಸ್ಯಾಲ್ರಿ ಇವತ್ತು ನಮ್ದು ಎಷ್ಟು ಸಮ ಇರುತ್ತೆ ಒರಿಜಿನಲ್ ಪ್ರೈಸ್ ಅಂತ ಇದೀನಿ 100 ಸಮ ಇರುತ್ತೆ. ಸೊ ಈ 100% ಇದೆಯಲ್ಲ ಇದೆ ಎಷ್ಟಿದೆ ಅಂದ್ರೆ 25,000 ಕರೆಕ್ಟ್. ಸೊ ಅವ್ರು ಏನ್ ಮಾಡತಾರ ಅಂದ್ರೆ 8% ಇನ್ಕ್ರಿಮೆಂಟ್ ಮಾಡತಾರ 8% ಏನ್ ಮಾಡತಾರ ಇನ್ಕ್ರಿಮೆಂಟ್ ಮಾಡತಾರ. 100ದಾಗ 8 ಜಾಸ್ತಿ ಮಾಡಿದ್ರೆ ಎಷ್ಟಾಗುತ್ತೆ 108ಕ್ಕೆ ಎಷ್ಟು ಅಂತ ಹಿಂಗ ಡೈರೆಕ್ಟ್ ಆಗಿ ಕೂಡ ಮಾಡ್ಬೋದು ಇದು ಕೂಡ ಮಾಡ್ಬೋದು. ಸೊ ಇದಕ್ಕಿಂತನೂ ಕೂಡ ನೋಡ್ರಿ ಈಗ 100ದ 25% ಇದೆ 25,000 ಇದೆ. ಓಕೆ 8% ಇನ್ಕ್ರೀಸ್ ಮಾಡತಾರ. ಹಾಗಿದ್ರೆ 25,000 8% ಆದಾಗ ಡೈರೆಕ್ಟ್ ಆಗಿ ಆನ್ಸರ್ ಸಿಗುತ್ತೆ. ಸೊ 25,000 10% ಅಂದ್ರೆ ಎಷ್ಟು ಬರುತ್ತೆ 2,500 ಬರುತ್ತೆ. ಸೊ 25,000 10% ಎಷ್ಟು ಬರುತ್ತೆ 2,500 ಬರುತ್ತೆ ಕರೆಕ್ಟ್. ಸೊ 1% ಎಷ್ಟು ಬರುತ್ತೆ 1% ಅಂದ್ರೆ ಎಷ್ಟು ಬರುತ್ತೆ ಮತ್ತೊಂದು
2500 ಅಷ್ಟು ಸರ್. 2500. ಓಕೆ, ನೆಕ್ಸ್ಟ್ ಈಗ 1% ಅಂದ್ರೆ ಎಷ್ಟು ಬರುತ್ತೆ? 250%. ಅಂದ್ರೆ ಎಷ್ಟು? 250 ಬರುತ್ತೆ. 250. ಸೊ ನಮಗೀಗ 8% ಬೇಕಾಗಿದೆ. ಸೊ ಹಾಗಿದ್ರೆ 1% ಅಂದ್ರೆ 250. 250ಕ್ಕ ಇಂಟು 8 ಮಾಡ್ಬಿಡ್ರಿ. 8 0 0 8 5 40. 8 16 17 18 19 20. ಸೊ ಹಾಗಿದ್ರೆ 2000 ಅಂತ ಆಯ್ತು. 250. 1% 255. 8% ಅಂದ್ರೆ ಇಂಟು 8 ಮಾಡ್ರೆ 250. ಇಂಟು 8 ಮಾಡ್ರೆ 2000 ಬರುತ್ತೆ. ಟೋಟಲ್ ಆಗಿರೋದು ಎಷ್ಟಿದೆ? 25,000. ಈಗ 25,000 ಪ್ಲಸ್ 2000 ಮಾಡ್ರೆ ಆನ್ಸರ್ ಎಷ್ಟು ಬರುತ್ತೆ? 27,000 ಬರುತ್ತೆ. ಎಷ್ಟ್ರಿ? 27,000 ಬರುತ್ತೆ. ಸೊ ಈಗ ಕರೆಕ್ಟ್ ಆನ್ಸರ್ 27,000. ಸೊ ಹಾಗಿದ್ರೆ ಇಲ್ಲೂ ಕೂಡ ನೋಡ್ರಿ, ಇವು 2 0 ಇವು 2 0 ಆಯ್ತು. 1 250 ಆಗುತ್ತೆ. 108 ಇಂಟು 250 ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ 27,000 ಬರುತ್ತೆ. ಸೊ ಕರೆಕ್ಟ್ ಆನ್ಸರ್ ಎಷ್ಟಂದ್ರೆ 27,000 ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್. ಸೊ ನೋಡ್ರಿ, ಎಂಟನೇ ಕ್ವಶನ್. ಎ ಸ್ಟೂಡೆಂಟ್ is scored for the 75% in the first exam and 80% in second exam. What is the average ಅಂತ ಕೇಳಿದ್ರೆ, ಎವರೇಜ್ ಅಂದ್ರೆ ಸಿಂಪಲ್ ಆಗಿರುತ್ತೆ. ಸೊ ಕೊಟ್ಟಂತ ಅಂಕಿಗಳು ಎಷ್ಟಿರ್ತಾವ್ರಿ? 75% ಪ್ಲಸ್ 80%. ಸೊ ಟೋಟಲ್ ನಂಬರ್ ಆಫ್ ಟರ್ಮ್ಸ್ ಎಷ್ಟು? 2 ಅಂತ ಮಾಡ್ಬೋದು. ಡಿವೈಡೆಡ್ ಬೈ 2 ಮಾಡ್ಬೋದು. ಟೋಟಲ್ ನಂಬರ್ ಎಷ್ಟಿದಾವಲ್ಲ ಅಷ್ಟನ್ನ ಡಿವೈಡೆಡ್ ಬೈ ಮಾಡ್ಬೋದು. ಓಕೆ, ನಂಬರ್ ಆಫ್ ಟರ್ಮ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್. ಓಕೆ, ನಂಬರ್ ಆಫ್ ಟರ್ಮ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್. ನಂಬರ್ ಆಫ್ ಟರ್ಮ್ಸ್ ಇಲ್ಲಿ 75 ಪ್ಲಸ್ 85 ಅಂದ್ರೆ ಎಷ್ಟಾಗುತ್ತೆ? 140 150 155 ಆಗುತ್ತೆ. 155 ಡಿವೈಡೆಡ್ ಬೈ 2 ಮಾಡಬೇಕು. ಸೊ 2 ಅಂದ್ರೆ 2 ಅಷ್ಟೇ. 2 ಒಳ್ಳೆ 14. 1 ಉಳಿದ್ರಿ. ಮತ್ತೆ 2 ಒಳ್ಳೆ 14 ಪಾಯಿಂಟ್ ಕೊಟ್ಟೆ. 2 ಅಂದ್ರೆ 77.5 is the exact correct answer. 77.5. Total number divided by number of terms. Answer. So okay, again the correct answer is 77.5 is the exactly correct answer. Okay, next question. Question number 9. Okay. The attendance of the seminar is increased from 200 to 250 ಅಂತ ಕೊಟ್ಟಾರೆ. So what is the percentage of increase ಅಂತ ಕೊಟ್ಟಾರೆ. ಸೊ ಹಾಗಿದ್ರೆ ಅಟೆಂಡೆನ್ಸ್ ಇದೆ. ಸೊ ಎಷ್ಟಿದ್ರಿ ಮೊದಲ 200 ಇತ್ತು. 200 ಇಂದ ಎಷ್ಟಿಗೆ ಇನ್ಕ್ರೀಸ್ ಆಗಿದೆ? 250 ಇನ್ಕ್ರೀಸ್ ಆಗಿದೆ. ಸೊ ಹಾಗಿದ್ರೆ ಎಷ್ಟು ಇನ್ಕ್ರೀಸ್ ಆಗಿದೆ? 50 ಇನ್ಕ್ರೀಸ್ ಆಗಿದೆ. ಸೊ ಹಾಗಿದ್ರೆ ಇಲ್ಲಿ ನೋಡಿ ಎಷ್ಟು ಇನ್ಕ್ರೀಸ್ ಆಗಿದೆ ಅದನ್ನ ತಗೋಬೇಕು. ಡಿವೈಡೆಡ್ ಬೈ ಫಸ್ಟ್ ಎಷ್ಟಿತ್ತು? 200 ಇತ್ತು. ಸೊ ಈ ಪರ್ಸೆಂಟೇಜ್ ಕೇಳ್ತಾರೆ, ಇಂಟು 100 ಮಾಡಬೇಕು. ಸೊ ಇದು 100 ಒಂದ್ಲೆ 100 ಎರಡ್ಲೆ 2 ಒಂದ್ಲೆ 2 25. ಸೊ ಈಗ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಅಂದ್ರೆ 25% ಇನ್ಕ್ರೀಸ್ ಆಗಿದೆ. ಸೊ ಆಪ್ಷನ್ ನಂಬರ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಸಿಂಪಲ್ ನೋಡ್ರಿ. ಸೊ ಸ್ಟಾರ್ಟಿಂಗ್ ಎಷ್ಟಿತ್ತು ಅದನ್ನ ತಗೋಬೇಕು. ಸ್ಟಾರ್ಟಿಂಗ್ ಮೊದಲು ಎಷ್ಟಿದ್ರೆ 200 ಇತ್ತು. ಸೊ ಅದಕ್ಕೆ ಎಷ್ಟು ಇನ್ಕ್ರೀಸ್ ಆಗಿದೆ? 50 ಇನ್ಕ್ರೀಸ್ ಆಗಿದೆ. ಸೊ ಪರ್ಸೆಂಟೇಜ್ ಕೇಳ್ತಾರಂತೆ, ಇಂಟು 100 ಮಾಡಬೇಕು. 200 ಎರಡ್ಲೆ 200 ಒಂದ್ಲೆ 100 ಎರಡ್ಲೆ 200 ಒಂದ್ಲೆ 2 ಒಂದ್ಲೆ 225. ಕರೆಕ್ಟ್ ಆನ್ಸರ್ ಎಷ್ಟು? 25%. ನೆಕ್ಸ್ಟ್ ಲಾಸ್ಟ್ ಕ್ವಶನ್, 10ನೇ ಕ್ವಶನ್. ಸೊ ನೋಡ್ರಿ, ಫೈಂಡ್ ದ ಎವರೇಜ್ ಆಫ್ ದಿ ಫಸ್ಟ್ 10 ಮಲ್ಟಿಪಲ್ ಆಫ್ 8 ಅಂತ. ಸೊ ಇದನ್ನ ನಾವು 2 ರೀತಿಯಾಗಿ ಬಿಡಿಸಬಹುದು. ಎಷ್ಟ್ರಿ? 2 ರೀತಿಯಾಗಿ ಬಿಡಿಸಬಹುದು. ಸೊ ಸಿಂಪಲ್ ಆಗಿರುವಂತದ್ದು ಯಾವ್ದಾದ್ರು ಒಂದು ಫಾರ್ಮುಲಾ ನೆನಪಿಟ್ಕೊಂಡ್ರೆ ಮುಗಿದೋಯ್ತು. ಕೆ ಇನ್ ದ ಬ್ರಾಕೆಟ್ ಎನ್ ಇನ್ ದ ಬ್ರಾಕೆಟ್ n ಪ್ಲಸ್ 1 ಡಿವೈಡೆಡ್ ಬೈ 2. ಓಕೆ, ಕೆ ಅನ್ನೋದು ಏನೈತಿ? ಎನ್ ಅನ್ನೋದ ನಂಬರ್ ಆಫ್ ಟರ್ಮ್ಸ್. ಕೆ ಅನ್ನೋದ ನಾವು ಯಾವ ಅಂಕಿಯಿಂದ ಮಲ್ಟಿಪ್ಲೈ ಮಾಡತ್ತೀವೋ ಅದನ್ನ ಇಂಟು ಮಾಡಬೇಕಾಗುತ್ತೆ. ಸೊ ಹಾಗಿದ್ರೆ ಇಲ್ಲಿ ಕೆ ಇಸ್ಕೊಟ್ಟು ಎಷ್ಟು ತಗೋಬೇಕಂದ್ರೆ 8 ತಗೋಬೇಕ್ರಿ. ಎನ್ ಇಸ್ಕೊಟ್ಟು ಎಷ್ಟು ತಗೋಬೇಕಂದ್ರೆ 10 ಅಂತ ತಗೋಬೇಕು. ಹಾಗಿದ್ರೆ ಕೆ ಇಸ್ಕೊಟ್ಟು ಎಷ್ಟು ತಗೋದ್ರಿ? 8 ಇಂದ ಬ್ರಾಕೆಟ್ ಎನ್ ಅಂದ್ರೆ ಎಷ್ಟು? 10. 10 ಪ್ಲಸ್ 1 ಡಿವೈಡೆಡ್ ಬೈ 1 2 ಅಂತ ತಗೋಬೇಕು. ಓಕೆ, ಸೊ ಇದೇನಾಗುತ್ತೆ ಅಂದ್ರೆ, ಸೊ ಇದು ಫಾರ್ಮುಲಾ ಬಂದ್ಬಿಟ್ಟು ಎದಕ್ಕಂದ್ರೆ ಟೋಟಲ್ ಸಮ್ ಅನ್ನ ಕಂಡುಹಿಡಿಯುವಂತ ಫಾರ್ಮುಲಾ ಇದೆ. ಸಮ್ ಆಫ್ ದಿ ಟರ್ಮ್. ಓಕೆ, ಸಮ್ ಅನ್ನ ಕಂಡುಹಿಡಿಯುವಂತ ಟರ್ಮ್. ಸೊ ಎವರೇಜ್ ಅನ್ನ ಕಂಡುಹಿಡಿಬೇಕಾದ್ರೆ ಟೋಟಲ್ ಆಗಿ ಆಮೇಲೆ ಬಂದಂತ ನಂಬರ್ ಆಫ್ ಟರ್ಮ್ಸ್ ಕ್ವಶನ್ ಟರ್ಮ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಡಿವೈಡೆಡ್ ಬೈ ನಂಬರ್ ಆಫ್ ಟರ್ಮ್ಸ್ ಅಂತ ನಾವು ಮಾಡಕ್ ಬರ್ತೈತಿ ಎವರೇಜ್. ಇದು ಸಮ್ ಅನ್ನ ಕಂಡುಹಿಡಿಯುವಂತ ಫಾರ್ಮುಲಾ. ಓಕೆ, ಸಮ್ ಈಕ್ವಲ್ ಟು ಕೆ ಇನ್ ದ ಬ್ರಾಕೆಟ್ ಎನ್ ಇನ್ ದ ಬ್ರಾಕೆಟ್ n ಪ್ಲಸ್ 1 ಡಿವೈಡೆಡ್ ಬೈ 2 ಅಂತ ಆಗುತ್ತೆ. ಸೊ ಓಕೆ, ಸೊ ಇಲ್ಲಿ ನೋಡ್ರಿ 8 ಹೆಂಗಿಂದ ಬರೋದು? ಸೊ 10 ಪ್ಲಸ್ 1 ಎಷ್ಟಾಗುತ್ತೆ? 11 ಅಂತ ಆಗುತ್ತೆ. ಡಿವೈಡೆಡ್ ಬೈ 2. 2 ಒಂದೇ 2 ಐದು 10. ಓಕೆ, 2 ಒಂದೇ 2 ಐದು 10. ಹಾಗಿದ್ರೆ 8 11 ಇಂಟು 5 ಮಾಡಿದ್ರೆ ಎಷ್ಟಾಗುತ್ತೆ? 11 ಐದು 55 ಅಂತ ಬರುತ್ತೆ. ಸೊ ಹಾಗಿದ್ರೆ 55 ಇಂಟು 8 ಅನ್ನು ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ? 8 ಐದು 40.
ಎಂಟೈದು 40 44 440 ಅಂತ ಬಂತು. ಸೊ ಇದೇನಂದ್ರೆ ಸಮ್ ಆಫ್ ದಿ ಟರ್ಮ್ ಅಂತ ಬಂತು. ಓಕೆ, ಸಮ್ ಆಫ್ ದಿ ಟರ್ಮ್ ಅಂತ ಬಂತು. ಸಮ್ ಆಫ್ ಟರ್ಮ್ ಅಂತ ಬಂತು. ಸಮ್ ಆಫ್ ಟರ್ಮ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಅಂತ ಹೇಳಿ ಟೋಟಲ್ ನಂಬರ್ ಅಂತ ಹೇಳಿ ತಗೋಬಹುದು. ಹಾಗೆ ಸಮ್ ಆಫ್ ಟರ್ಮ್ಸ್ ಎಷ್ಟು ಬಂದ್ರಿ 420 ಬಂತು ಡಿವೈಡೆಡ್ ಬೈ ಟೋಟಲ್ ನಂಬರ್ 10 ಅಂತ ಅಂತ ಫಸ್ಟ್ 10 ನಂಬರ್ ಅಂತ ಫಸ್ಟ್ 10 ಮಲ್ಟಿಪಲ್ ಆಫ್ 8 ಅಂತ ಬರ್ತದೆ ಡಿವೈಡೆಡ್ ಬೈ 10 ಅಂತ ಮಾಡಬೇಕು. ಈ 0 ಈ 0 ಕ್ಯಾನ್ಸಲ್ ಆಗುತ್ತೆ. ಸೊ ಕರೆಕ್ಟ್ ಆನ್ಸರ್ ಎಷ್ಟು ಅಂದ್ರೆ 44 ಅಂತ ಬರುತ್ತೆ. ಆಪ್ಷನ್ ನಂಬರ್ ಡಿ ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್. ಓಕೆ, ಇವತ್ತಿನ ಕ್ಲಾಸ್ ಅಲ್ಲಿ ವೆರಿ ಸಿಂಪಲ್ ಕ್ವಶನ್ಸ್ ಅವ, ಬಟ್ ಇಷ್ಟು ಸಿಂಪಲ್ ಕ್ವಶನ್ ಇದ್ದಿದ್ದನ್ನು ನಾವು ಏನ್ ಮಾಡ್ತೀವಿ ಅಂದ್ರೆ ಮಿಸ್ ಮಾಡ್ತೀವಿ. ಸೊ ಸಮ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಇನ್ನೊಂದು ಫಾರ್ಮುಲಾ ಇದೆ. ಸೊ ಇದನ್ನು ನಾವು ಆಲ್ರೆಡಿ 10th ಕ್ಲಾಸ್ ಅಲ್ಲಿ ಕಲ್ತಿರ್ತೀವಿ. ಅದನ್ನ ಏನಂದ್ರೆ ಎಸ್ ಎನ್ ಇಸ್ಕೊಲ್ ಟು ಎನ್ ಡಿವೈಡೆಡ್ ಬೈ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂತ. ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇದೇನಂದ್ರೆ ಎಸ್ ಎನ್. ಇದೇನ್ರಿ ಎಸ್ ಫಾರ್ಮುಲಾ. ಇದು ಕೂಡ ಫಾರ್ಮುಲಾ. ಓಕೆ, ಅಥವಾ ಸಮ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಇನ್ನೊಂದು ಫಾರ್ಮುಲಾ ಯಾವ್ದು, ಕೆ ಇನ್ ದ ಬ್ರಾಕೆಟ್ ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಇದು ಕೂಡ. ಸೊ ಇವೆರಡು ಫಾರ್ಮುಲಾಗಳು ಏನಿರ್ತಾವೆ ಅಂದ್ರೆ ಇಂಪಾರ್ಟೆಂಟ್. ಸೊ ಇವೆರಡು ಫಾರ್ಮುಲಾ ಯಾವ್ದು ಅಪ್ಲೈ ಮಾಡಿದ್ರು ಕೂಡ ಸೇಮ್ ಆನ್ಸರ್ ಬರುತ್ತೆ. ಓಕೆ, ಸೊ ಹಾಗಿದ್ರೆ ಇವತ್ತಿನ ಕ್ಲಾಸ್ ಅಲ್ಲಿ ಟೋಟಲ್ ಆಗಿ 10 ಕ್ವಶನ್ಸ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಇನ್ನಷ್ಟು ಕ್ವಶನ್ ಗಳನ್ನ ಡಿಸ್ಕಷನ್ ಮಾಡೋಣ ಅಂತ. ಸೊ ಇನ್ನ ನಮ್ಮ ಚಾನಲ್ ಅನ್ನ ಯಾರು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಇನ್ನ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಓದೋದಿದ್ರೆ ಅವ್ರಿಗೂ ಕೂಡ ಶೇರ್ ಮಾಡಿ. 100% ಹೇಳ್ತೀನಿ, ಇವೆಲ್ಲ ಯೂಸ್ ಆಗ್ತವೆ. ಓಕೆ, ಫಿಕ್ಸ್ ನಿಮ್ಗೆಲ್ಲ ಯೂಸ್ ಆಗ್ತವ. ನಿಮ್ಮ ಚಾನಲ್ ಇನ್ನಷ್ಟು ಶೇರ್ ಮಾಡ್ರಿ. ನೀವು ಎಷ್ಟು ಸಪೋರ್ಟ್ ಮಾಡ್ತಿರಲ್ಲ ಅಷ್ಟು ವಿಡಿಯೋ ಮಾಡಕ್ ನಮಗೂ ಕೂಡ ಖುಷಿ ಆಗುತ್ತೆ. ಸೊ ಇಷ್ಟು ಹೇಳಿ ನಾನು ಇವತ್ತಿನ ಕ್ಲಾಸ್ ಏನ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.